ಇಷ್ಟೊಂದು ಒಳ್ಳೆ ಪನ್ನೀರನ್ನು ನೀವು ಮನೆಯಲ್ಲಿ ಸುಲಭವಾಗಿ ಮಾಡ್ಕೊಳ್ಬೋದು. ಅದು ಕೂಡ ಒಂದು ಹನಿ ಹಾಲನ್ನು ಬಳಸ್ತೇನೆ. ಹೌದು, ಹಾಲನ್ನು ಬಳಸ್ತೇನೆ ನೀವು ಪನ್ನೀರನ್ನು ಯಾವ ರೀತಿಯಾಗಿ ಮಾಡ್ಕೊಳ್ಬೋದು ಅಂತ ತೋರಿಸ್ಕೊಡ್ತೀನಿ. ತುಂಬಾ ಚೆನ್ನಾಗಿರುತ್ತೆ. ನೀವು ಮಾರ್ಕೆಟಿಂದ ತಂದಾಗ ಪನ್ನೀರ್ ಯಾವ ರೀತಿಯಾಗಿರುತ್ತೋ ಎಕ್ಸಾಕ್ಟಾಗಿ ಅದೇ ಥರ ಇರುತ್ತೆ. ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ. ಈ ಪನ್ನೀರನ್ನು ಮಾಡೋದಕ್ಕೆ ನಾನು ಹಾಲನ್ನು ಬಳಸ್ತಾ ಇಲ್ಲ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಸ್ಟವ್ ಮೇಲೆ ಒಂದು ಪಾತ್ರೆನ ಇಟ್ಟಿದ್ದೀನಿ. ಇದಕ್ಕೆ 6 ಕಪ್ಪು ನೀರನ್ನು ಹಾಕಿದ್ದೀನಿ. ನೀರು ಸ್ವಲ್ಪ ಬೆಚ್ಚಗೆ ಆಗಬೇಕು ಅಷ್ಟೇ, ಬಿಸಿ ಏನೋ ಆಗೋದು ಬೇಡ. ಒಂಚೂರು ಬೆಚ್ಚಗೆ ಆದರೆ ಸಾಕು. ನೋಡಿ, ಇವಾಗ ನೀರು ಸ್ವಲ್ಪ ಬೆಚ್ಚಗಾಗಿದೆ. ಈಗ ಇದಕ್ಕೆ 2 ಕಪ್ಪು ಹಾಲಿನ ಪುಡಿಯನ್ನು ಸೇರಿಸ್ತಾ ಇದ್ದೀನಿ. ನೀವು ಯಾವುದೇ ಬ್ರ್ಯಾಂಡಿನ ಮಿಲ್ಕ್ ಪೌಡರನ್ನು ಕೂಡ ಬಳಸ್ಬೋದು. ಇವಾಗ ಚಿಕ್ಕ ಮಕ್ಕಳಿರುವಂತಹ ಮನೆಗಳಿಗೆ ಅಂಗನವಾಡಿಯಿಂದ ಮಿಲ್ಕ್ ಪೌಡರನ್ನ ಕೊಡ್ತಾರೆ. ಸೊ ಅದನ್ನು ಕೂಡ ಇದ್ದರೆ ಅದನ್ನು ಕೂಡ ಬಳಸ್ಬೋದು. ನೋಡಿ, ಮಿಲ್ಕ್ ಪೌಡರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದು ಗಂಟೇನೂ ಆಗೋದಿಲ್ಲ, ಯಾಕೆಂದರೆ ನೀರು ಸ್ವಲ್ಪ ಬೆಚ್ಚಗಾದ ನಂತರ ಹಾಕಿರೋದ್ರಿಂದ ಗಂಟುಗಳಾಗೋದಿಲ್ಲ. ನೋಡಿ, ಈಸಿಯಾಗಿ ಮಿಕ್ಸ್ ಆಗಿಬಿಡುತ್ತೆ. ಮೊದಲೇ ಸಲ ನೀವು ನನ್ನ ಚಾನಲ್ನಲ್ಲಿ ವಿಡಿಯೋನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನೀವು ಮಿಲ್ಕ್ ಪೌಡರ್ನ ಹಾಕಿ ಮಿಕ್ಸ್ ಮಾಡಿದ ಮೇಲೆ ತುಂಬ ಗಟ್ಟಿ ಆಗ್ತಿದೆ ಅಂತ ಆದರೆ ಸ್ವಲ್ಪ ನೀರನ್ನು ಹಾಕಿ ನೀವು ಮಿಕ್ಸ್ ಮಾಡಿ, ಅಥವಾ ತುಂಬ ತೆಳುವಾಗಿದೆ ಅಂದ್ರೂ ಕೂಡ ಸ್ವಲ್ಪ ಮಿಲ್ಕ್ ಪೌಡರ್ನ ಆ್ಯಡ್ ಮಾಡಿ. ಕನ್ಸಿಸ್ಟೆನ್ಸಿ ಬಂದು ರೆಗ್ಯುಲರ್ ಆಗಿ ಹಾಲು ಯಾವ ರೀತಿಯಾಗಿರುತ್ತಲ್ವ ಆ ಕನ್ಸಿಸ್ಟೆನ್ಸಿ ಬಂದರೆ ಸಾಕು. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ, ಗಂಟುಗಳೇನೂ ಇಲ್ಲ. ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಇದನ್ನು ಕುದಿಯೋದಕ್ಕೆ ಬಿಡ್ತೀನಿ. ಹಾಲು ಕುದಿ ಬರೋವರೆಗೂ ಇದನ್ನು ಈ ರೀತಿಯಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕಾಗತ್ತೆ. ಯಾಕೆಂದರೆ ಮಿಲ್ಕ್ ಪೌಡ್ರ್ ಇರೋದ್ರಿಂದ ತಳದಲ್ಲಿ ಕುತ್ಕೊಂಡು ಕಪ್ಪಾಗೋ ಚಾನ್ಸಸ್ ಇರುತ್ತೆ, ತಳ ಹಿಡಿಯುತ್ತೆ. ಹೀಗಾಗಿ ಇದನ್ನು ಮಿಕ್ಸ್ ಮಾಡ್ತಾನೆ ಇರಬೇಕು. ಈಗ ನಾನು ಒಂದು ಅರ್ಧ ಹೋಳು ಲಿಂಬೆಹಣ್ಣಿನ ರಸನ ತೊಗೊಂಡಿದ್ದೀನಿ. ಇದನ್ನು ಡೈರೆಕ್ಟಾಗಿ ಇದಕ್ಕೆ ಹಾಕಬಾರ್ದು. ಹೀಗಾಗಿ ಲಿಂಬೆಹಣ್ಣಿನ ರಸ ಎಷ್ಟಿದೆಯೋ ಅಷ್ಟೇ ನೀರನ್ನು ಹಾಕ್ತಾ ಇದ್ದೀನಿ. ಇದನ್ನು ಡೈಲ್ಯೂಟ್ ಮಾಡಿ ಸೇರಿಸ್ಬೇಕಾಗತ್ತೆ. ಹೀಗಾಗಿ ಲಿಂಬೆಹಣ್ಣಿನ ರಸಕ್ಕೆ ನಾನು ನೀರನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ, ಹಾಲು ಕುದಿ ಬರ್ತಾ ಇದೆ. ಈಗ ನಾನೇನು ಲಿಂಬೆಹಣ್ಣಿಗೆ ನೀರನ್ನು ಸೇರಿಸಿಟ್ಟಿದ್ನಲ್ವ, ಇದನ್ನು ಸ್ವಲ್ಪನೇ ಹಾಕ್ತಾ ಮಿಕ್ಸ್ ಮಾಡಬೇಕಾಗತ್ತೆ. ಹಾಲನ್ನು ಒಡಿಸ್ಕೊಳ್ಬೇಕಾಗತ್ತೆ ನಾವೀಗ. ಒಂದೇ ಸಲ ಹಾಕಿ ಮಿಕ್ಸ್ ಮಾಡಬಾರ್ದು, ಆವಾಗ ಹಾಲು ಚೆನ್ನಾಗಿ ಒಡೆಯೋದಿಲ್ಲ. ಹೀಗಾಗಿ ಸ್ವಲ್ಪನೇ ಹಾಕ್ತಾ ಇದನ್ನು ಮಿಕ್ಸ್ ಮಾಡ್ತಾ ಇರಬೇಕು. ಫ್ಲೇಮನ್ನು ಪೂರ್ತಿಯಾಗಿ ಸಿಮ್ಮಲ್ಲಿಟ್ಬಿಟ್ಟು ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ, ಹಾಲು ಕ್ರಮೇಣವಾಗಿ ಒಡಿತಾ ಇದೆ. ಈ ರೀತಿಯಾಗಿ ನಾವು ಸ್ವಲ್ಪನೇ ಸೇರಿಸಿ ಮಿಕ್ಸ್ ಮಾಡೋದ್ರಿಂದ ಹಾಲು ಚೆನ್ನಾಗಿ ಒಡೆಯುತ್ತೆ. ಹಾಗೆಯೇ ಪನ್ನೀರ್ ತುಂಬಾ ಒದಗುತ್ತೆ. ಈಗ ಉಳಿದಿರುವಂತಹ ಲಿಂಬೆ ರಸನೂ ಕೂಡ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡ್ಬೋದು, ಹಾಲು ಪೂರ್ತಿಯಾಗಿ ಒಡೆದಿದೆ. ಇವಾಗ ಸ್ಟವನ್ನು ಆಫ್ ಮಾಡ್ತಾ ಇದ್ದೀನಿ. ನಂತರ ಹೋಲಿರುವಂಥ ಪಾತ್ರೆನ ತೊಗೊಂಡಿದ್ದೀನಿ. ಇದರ ಮೇಲೆ ಒಂದು ಕಾಟನ್ ಬಟ್ಟೆನ ಹಾಕಿದ್ದೀನಿ. ಈಗ ಇದಕ್ಕೆ ಒಡೆದಿರುವಂಥ ಹಾಲನ್ನು ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಈಗ ಈ ಪಾತ್ರೆಗೆ ಸ್ವಲ್ಪ ನೀರನ್ನು ಹಾಕಿ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಈಗ ಇದನ್ನು 1-2 ಸಲ ತೊಳಿಬೇಕಾಗತ್ತೆ. ಲಿಂಬೆ ರಸನ ಹಾಕಿರ್ತೀವಲ್ಲ, ಹೀಗಾಗಿ ಆ ಹುಳಿ ಅಂಶ ಹೋಗಲಿ ಅಂತ 1-2 ಸಲ ಇದನ್ನು ನೀಟಾಗಿ ತೊಳೆದ್ಬಿಟ್ಟು ತೊಗೊಳ್ತೀನಿ. ನೋಡಿ, 2 ಸಲ ನಾನು ವಾಶ್ ಮಾಡಿದ್ದೀನಿ. ಈಗ ಈ ರೀತಿಯಾಗಿ ಇದನ್ನು ಹಿಂಡೋದ್ರಿಂದ ಇದರಲ್ಲಿರುವಂತಹ ಎಕ್ಸ್ಟ್ರಾ ನೀರೆಲ್ಲನೂ ಹೋಗುತ್ತೆ. ನೋಡಿ, ಚೆನ್ನಾಗಿ ಹಿಂಡಿ ಎಕ್ಸ್ಟ್ರಾ ನೀರನ್ನು ತೆಗೆದಿದ್ದೀನಿ. ಈಗ ಇದನ್ನು ನೀಟಾಗಿ ನೋಡಿ, ನೀವು ರೌಂಡಲ್ಲೇ ಈ ರೀತಿಯಾಗಿಯೇ ಇಡ್ಬೋದು, ಅಥವಾ ಸ್ಕ್ವೇರ್ ಶೇಪ್ ಬೇಕು ಅಂದರೆ ಒಂಚೂರು ನೀಟಾಗಿ ಇದನ್ನು ಸ್ಕ್ವೇರ್ ಶೇಪಲ್ಲಿ ಮಾಡಿಕೊಂಡು ಇದೇ ಬಟ್ಟೆನಲ್ಲಿ ನೋಡಿ ಈ ರೀತಿಯಾಗಿ ನೀಟಾಗಿ ಇದನ್ನು ಸುತ್ತಬಿಟ್ಟು ಇದೇ ಪಾತ್ರೆನಲ್ಲೇ ಇಡ್ತೀನಿ. ಅಂದರೆ ಇದರಲ್ಲಿರುವಂಥ ಎಕ್ಸ್ಟ್ರಾ ನೀರು ಏನಾದರೂ ಇದ್ದರೆ ಹೋಗುತ್ತೆ. ಹೀಗಾಗಿ ಇದೇ ಪಾತ್ರೆನಲ್ಲೇ ನೋಡಿ ಈ ರೀತಿಯಾಗಿ ನೀಟಾಗಿ ಇಟ್ಬಿಟ್ಟು ಇದ್ರ ಮೇಲೆ ಭಾರವಾದಂಥ ಒಂದು ವಸ್ತುನ ಇಡಬೇಕು. ನಾನೀಗ ಇದರ ಮೇಲೆ ಒಂದು ಡಬ್ಬಿನ ಇಡ್ತಾ ಇದ್ದೀನಿ. ಈ ರೀತಿಯಾಗಿ ಇಟ್ಬಿಟ್ಟು 1-2 ಗಂಟೆ ಇದನ್ನು ರೆಸ್ಟ್ ಮಾಡೋಕ್ಕೆ ಬಿಡಬೇಕಾಗತ್ತೆ. 1 ಗಂಟೆ ನಾನು ರೆಸ್ಟ್ ಮಾಡೋಕ್ಕೆ ಬಿಟ್ಟಿದ್ದೆ. 1 ಗಂಟೆ ನಂತರ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಎಷ್ಟೊಂದು ಒಳ್ಳೆ ಪನ್ನೀರು ರೆಡಿಯಾಗಿದೆ. ಹೈಜಿನಿಕ್ ಆಗೂ ಇರುತ್ತೆ, ನಾವು ಮನೆಯಲ್ಲಿ ಮಾಡ್ಕೊಂಡಿದ್ದೀವಿ ಅನ್ನೋ ಖುಷಿ ಬೇರೆ ಇರುತ್ತೆ. ಹೀಗೆ ನೀವು ಸುಲಭವಾಗಿ ಮನೆಯಲ್ಲೇ ಹಾಲನ್ನು ಬಳಸದೆ ಪನ್ನೀರನ್ನು ಮಾಡ್ಕೊಳ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಇದನ್ನು ನೀವು ಬೇರೆ ಬೇರೆ ರೆಸಿಪಿಗಳಿಗೆ ಬಳಸ್ಕೊಳ್ಬೋದು. ಪನ್ನೀರ್ ಮಸಾಲ ಮಾಡ್ಬೋದು, ಅಥವಾ ಪನ್ನೀರ್ ಪರಾಟಕ್ಕೂ ಇದನ್ನು ಬಳಸ್ಕೊಳ್ಬೋದು. ಪನ್ನೀರ್ ರೆಡಿಯಾಗಿದೆ. ಈಗ ಕಟ್ ಮಾಡಿಬಿಟ್ಟು ತೋರಿಸ್ತೀನಿ. ನೋಡಿ, ಪೀಸ್ಗಳನ್ನು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಪನ್ನೀರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹಾಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.